ಮಾನವನ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಈ ಥಾಟ್ ವೇದಾಂತ್ ಅವ್ರದ್ದು. ವೆರಿ ಗುಡ್ ಮಾರ್ನಿಂಗ್. ಇದು ವೆನ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಂಡೆ, ಬಿಕಾಸ್ ಅಷ್ಟು ಹಾಳಾಗಿತ್ತು. ಎಕ್ಸಾಮ್ ಮುಗಿಯೋ ಮೊದಲಿಂದನೂ ಅಷ್ಟೇ, ಎಕ್ಸಾಮ್ ಮುಗಿಲಿಂದ ವೇಟ್ ಮಾಡ್ತಾ ಇದ್ದೆ. ಸೊ ಇವತ್ತು ಆ ದಿನ ಕೂಡ್ ಬಂದಿತ್ತು. ಹಾಗೆ ಬೆಳಗ್ಗೆನೆ ಕುಶಲ್ ಅವ್ರ ಮಮ್ಮಿ ಅವ್ರ ಮಗನ ಕಲಿ ನಮಗೋಸ್ಕರ ಚಿಕ್ಕನ್ ಉಂಡೆ, ಚಕ್ಲಿ, ನಿಪ್ಪಟ್ಟು ಕೊಟ್ಟು ಕಳ್ಸಿದ್ರು. ಹಾಗೆ ಒಂದ್ ವಾರದಿಂದ ಮನೆಯಿಂದಾನೇ ಕಾಲೇಜಿಗೆ ಓಡಾಡ್ತಿದ್ದಿದ್ದು ನನ್ನ ತಮ್ಮ ಇವತ್ತು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾನೆ. ಒಂದ್ ವೀಕಿಂದ ನಮ್ ಜೊತೆಲಿ ಇದ್ದ, ಬಟ್ ಆದ್ರೂ ಬೇಜಾರಾಗುತ್ತೆ. ತಿಂಡಿಗೆ ಚಪಾತಿ ಹಾಗೆ ಹೀರೆಕಾಯಿ ಪಲ್ಯ ಮಾಡಿದ್ರು. ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರು, ಸಿಕ್ಕಾಬಡೆ ಚೆನ್ನಾಗಿತ್ತು. ಹಾಗೆ ಸ್ಪೈಸಿಯಾಗಿ ಕೂಡ ಇತ್ತು. ಆಕ್ಚುಲಿ ನಾನು ಎಕ್ಸಾಮ್ ಟೈಮಲ್ಲಿ ಅನ್ಕೋತಿದ್ದೆ ಎಕ್ಸಾಮ್ ಹೋಗಿದ ತಕ್ಷಣ ಕುಕಿಂಗ್ ಮಾಡೋಣ, ಟ್ರಾವೆಲ್ ಮಾಡೋಣ, ಎಲ್ಲ ಮಾಡೋಣ ಅಂತ. ಬಟ್ ಇವಾಗ ಒಂದೇ ಪ್ಲೇಸ್ ಅಲ್ಲಿ ಇದ್ದೀನಿ. ಅಂಡ್ ಇವತ್ತು ಪೇಂಟಿಂಗ್ ಕೂಡ ಮಾಡೋಣ ಅನ್ಕೊಂಡೆ. ಅಷ್ಟೊಳಗೆ ವಿಕ್ಕಿ ಹಾಗೆ ಕುಶಲ್ ಅವ್ರ ಮಮ್ಮಿ ಬಂದ್ರು. ವಿಕ್ಕಿ ಬಂದಿದ್ ರೀಸನ್ ಅವ್ನ ಐಸ್ ಕ್ರೀಮ್ ಇಸ್ಕೊಂಡ್ ಹೋಗಕ್ಕೆ. ಹಾಗೆ ಕುಶಲ್ ಅವ್ರ ಮಮ್ಮಿ ಬಂದಿದ್ದು ನನ್ನ ಹೊರಗಡೆ ಕರ್ಕೊಂಡೋದ್ರು, ಬಿಕಾಸ್ ಅವ್ರ ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಪಾರ್ಲರ್ ಇಂದ ವಾಪಸ್ ಮನೆಗೆ ಬಂದಾಗ ನನ್ನ ಸ್ಟಡಿ ಟೇಬಲ್ ನ ನಮ್ಮ ಸಾನಿ ಕಬ್ಜಾ ಮಾಡ್ಕೊಂಡಿದ್ದು, ಬಿಕಾಸ್ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಗೆ ಪ್ರಿಪೇರ್ ಆಗ್ತಾ ಇದ್ಲು. 3 ಡೇಸ್ ಬ್ಯಾಕ್ ನಾನು, ಸಾನಿ ಹಾಗೆ ರಾಘು 3 ಜನ ಹೋಗಿ ಐ ಟೆಸ್ಟ್ ಮಾಡಿಸಿದ್ವಿ. ನನ್ನ ತಮ್ಮನ ಪವರ್ ಇನ್ಕ್ರೀಸ್ ಆಗಿದೆ, ನನ್ನ ಪವರ್ ಡಿಕ್ರೀಸ್ ಆಗಿದೆ. ಸೊ ಇಬ್ರಿಗೂ ಹೊಸ ಸ್ಪೆಕ್ಸ್ ಬಂತು, ಅದನ್ನ ಇವತ್ತು ಕಲೆಕ್ಟ್ ಮಾಡ್ಕೊಂಡು ಬಂದೆ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.